ಎಸ್ ಗುರುಜಿ, ಇನ್ನು ಮಕ್ಕಳಲ್ಲಿ ಆಗುವಂತಹ ದೃಷ್ಟಿಗೆ ನಿವಾರಣೆಗಳೇನೇನು ಅದ್ರ ಬಗ್ಗೆ ಹೇಳ್ತಾ ಇದ್ರೆ, ಹಾಗೆ ಮತ್ತೊಂದು ಕಡೆ ಈಗ ನಾವು ಗಮನಿಸಬಹುದು ಗುರುಜಿ, ಅಂಗಡಿಗಳಲ್ಲಿರಬಹುದು, ಮನೆಗಳಲ್ಲಿರಬಹುದು, ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಕಟ್ಟಿರ್ತಾರೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ, ಅದರ ಎಫೆಕ್ಟ್ಗಳು ಏನೇನು ಅಂತ? ಆಗಲೇ ಹೇಳಿದಾಗೆ ಮುಖ್ಯವಾಗಿ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ 11-12 ವರ್ಷ ಬರೋವರೆಗೂ ಕೂಡ ಮಕ್ಕಳಲ್ಲಿ ಅಂದರೆ ಮಲಗಿರುವಾಗ ಹಾಸಿಗೆನಲ್ಲೇ ಅಂದರೆ ಮೂತ್ರ ವಿಸರ್ಜನೆ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ. ಕೆಲವರು ಮಕ್ಕಳಿಗೆ ಏನೇ ಪ್ರಯತ್ನಗಳ ಪಟ್ಟರೂ ಕೂಡ ಅಂತಂದರೆ ಹಾಸ್ಪಿಟ್ಲು, ಮೆಡಿಷನ್ನು ಮತ್ತು ದಿಷ್ಟಿ ತೆಗೆದ್ರೂ ಕೂಡ ಆಗದೇ ಇರೋರಿಗೆ ವಿಶೇಷವಾಗಿ ಅದು ಯಂತ್ರ ಅನ್ನುವಂಥದ್ದು ಬರ್ತೈತೆ, ಮೃತ್ಯುಂಜಯ ಯಂತ್ರ ಅನ್ನುವಂಥದ್ದು ಬರ್ತೈತೆ. ಆ ಯಂತ್ರ ಸಂಬಂಧಪಟ್ಟಂಗೆ ಇನ್ನು ದಿಷ್ಟಿ ತಗಲಾಗಿರುವುದರಿಂದ ಅವ್ರಿಗೆ ಶಾಶ್ವತವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ನಾವು ನಮ್ಮ ಕಡೆಯಿಂದ ಯಂತ್ರ ಮಾರ್ಗ ಅನ್ನುವಂಥದ್ದು ಕಳಿಸ್ಕೊಡ್ತೀವಿ. ಅದನ್ನು ಅವರು ಯಾವ ರೂಪದಲ್ಲಿ ಉಪಯೋಗಿಸ್ಕೋಬೇಕು ಅನ್ನೋಂಥದ್ದು ಹೇಳ್ಕೊಡ್ತೀವಿ. ಅದನ್ನು ಮಾಡಿದಾಗ ಮಕ್ಕಳಲ್ಲಿ ಮೂತ್ರ ವಿಸರ್ಜನೆ ಆಗುವಂಥದ್ದು ಹಾಸಿಗೆನಲ್ಲಿ ಕಂಪ್ಲೀಟಾಗಿ ಒಂದು 4-5 ದಿನದಲ್ಲೇ ನಿಲ್ಲುವಂತಹ ಮಾರ್ಗ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಅದನ್ನು ತಿಳಿಸ್ಕೊಡ್ತೀವಿ. ಎರಡನೇ ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಗೌರಿಬಿದನೂರಿಂದ ಕರೆ ಮಾಡಿದ್ದಾರೆ. ಹಲೋ 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 ಪಾರ್ವತಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಎಸ್, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಎಸ್ ಗುರುಜಿ, ಮುಂದುವರಿಸಿ. ವಾಣಿಜ್ಯಗಳಲ್ಲಿ ಅಂತಂದರೆ ಅಂಗಡಿಗಳಿಗೆ ಸಂಬಂಧಪಟ್ಟಂತೆಯೇ ಏನಕ್ಕೆ ಪ್ರತಿ ಸಾಯಂಕಾಲ ದಿನದಂದು ಅಂದರೆ ಬೆಳಗಿಂದ ಸಾಯಂಕಾಲ ಆಗೋವರೆಗೂ ಕೂಡ ಆಗುವಂತಹ ಬಂದು ಹೋದಂತಹ ಜನಗಳಲ್ಲಾಗಿರ್ಬೋದು ಮತ್ತು ಓಡಾಡುವಂತಹ ಜನಗಳಲ್ಲಿ ನಮ್ಮ ಅಂಗಡಿಗಳ ಕಡೆ ನೋಡಿದಾಗ ದೃಷ್ಟಿ ತಗುಲುವಂಥದ್ದು ಸರ್ವೇ ಸಾಮಾನ್ಯವಾಗಿ ಅಂಥದ್ದು ಕಂಡು ಬರ್ತೈತೆ. ಇದನ್ನು ಹೇಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಅಂತಂದರೆ, ಪ್ರತಿದಿನ ಅಂಗಡಿಯ ಬಾಗಿಲನ್ನು ತೆಗೆಯೋದಕ್ಕಿಂತ ಮುಂಚಿತವಾಗಿ ಆ ಕೀನ ಡೋರ್ನ ಟಚ್ ಮಾಡೋಕ್ಕಿಂತ ಮುಂಚಿತವಾಗಿ 3 ಸರಿ ನಾವು ತಟ್ಟಬೇಕು ಬಾಗಿಲನ್ನು. ಅಂತಂದರೆ ಒಳಗಡೆ ಇರುವಂತಹ ನಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ಏನಾಯಿತೋ ಅದನ್ನು ಸ್ವಲ್ಪ ಸಾಧ್ಯವಾದಷ್ಟು ಹೊರಗಡೆ ಹೋಗೋ ರೀತಿಯಲ್ಲಿ ನಾವು ಪ್ರಯತ್ನಗಳು ಪಡಬೇಕು. ಅದನ್ನು ಪ್ರಥಮವಾಗಿ ಮಾಡಬೇಕು ಮತ್ತು ನಮಸ್ಕಾರ ಮಾಡಿಕೊಂಡು ಪಾದರಕ್ಷೆಗಳು ಅನ್ನುವಂಥದ್ದು ಏನಿದೆಯೋ ಅಂತಂದರೆ ಪಾದರಕ್ಷೆಗಳು, ಶೂಗಳನ್ನು ಬಿಟ್ಟು, ಪಾದರಕ್ಷೆಗಳು, ಚಪ್ಪಲಿಗಳನ್ನು ಬಿಟ್ಟು ಅದನ್ನು ಬಾಗಿಲನ್ನು ಬೀಗವನ್ನು ಟಚ್ ಮಾಡಿ ಒಂದು 3 ಸರಿ ಟಚ್ ಮಾಡಿ ನಮಸ್ಕಾರ ಮಾಡಿಕೊಂಡು ಬಾಗಿಲು ತೆಗೆಯೋದು ಪ್ರಥಮ ಒಂದು ಉನ್ನತವಾದ ಸ್ಥಾನಕ್ಕೆ ಬಿಸ್ನೆಸ್ನಲ್ಲಿ ಲಕ್ಷ್ಮೀ ಕಟಾಕ್ಷ ದೊರಕುವಂಥದ್ದು. ಬಾಗಿಲು ತೆಗೆದಾದ ನಂತರ ತಿರ್ಗಾ ಮನೆ ಒಳಗಡೆ, ಅಂಗಡಿ ಒಳಗಡೆ ಹೋಗಿ ಶುಭ್ರ ಮಾಡಿ ಮತ್ತು ಗಲ್ಲಾಪಟ್ಟಿಗೆಯನ್ನು ಕೂಡ 3 ಸರಿ ನಮಸ್ಕಾರ ಮಾಡಿಕೊಂಡು ಸಾಧ್ಯವಾದಷ್ಟು ಎಕ್ಕದ ಎಲೆ ಆಗಿರ್ಬೋದು, ಬಿಲ್ಪತ್ರೆ ಆಗಿರ್ಬೋದು, ತುಳಸಿ ಪತ್ರೆ ಆಗಿರ್ಬೋದು ಅಥವಾ ಬೇವಿನ ಎಲೆ ಆಗಿರ್ಬೋದು, ಒಂದು ನಿಂಬೆಹಣ್ಣಿನ ಜೊತೆಗೆ ಇಟ್ಟು ನಮಸ್ಕಾರ ಮಾಡಿಕೊಂಡು ದೇವರ ಧ್ಯಾನ ಮಾಡಿ, ದೇವ್ರ ಪೂಜೆ ಮಾಡಿ ಪ್ರಾರಂಭ ಮಾಡುವಂಥದ್ದು. ಪ್ರತಿ ಸಾಯಂಕಾಲ 6 ಗಂಟೆಯ ನಂತರ ಅಥವಾ ಅಂಗಡಿ ಕ್ಲೋಸ್ ಮಾಡೋಕ್ಕಿಂತ ಮುಂಚಿತವಾಗಿ 7 ಮೆಣಸಿನಕಾಯಿ ಮತ್ತು 1 ನಿಂಬೆಹಣ್ಣು ಮತ್ತು 1 ಎಜ್ಜಿಲು ಇಷ್ಟನ್ನು ಜೊತೆಗೆ ಒಂದು ದಾರದಲ್ಲಿ ಪೋಣಿಸಿ ಅಥವಾ ಕಂಬಿನಲ್ಲಿ ಪೋಣಿಸಿ ಆ ಅಂಗಡಿಗೆ ಸಂಬಂಧಪಟ್ಟಂತಹ ಯಜಮಾನ ಯಾರು ಇರ್ತಾರೋ ಅವ್ರಿಗೂ ದಿಷ್ಟಿ ತೆಗಿಬೇಕು ಮತ್ತು ಅಂಗಡಿಗೂ ಕೂಡ ದಿಷ್ಟಿ ತೆಗೆದು ಗಲ್ಲಾಪಟ್ಟಿಗೂ ಕೂಡ ಒಂದು ಕರ್ಪೂರ ಮಂಗಳಾರತಿ ಅನ್ನುವಂಥದ್ದು ಸ್ವಲ್ಪ ಮಾಡಿ ಆ ನಿಂಬೆಹಣ್ಣಿಗೆ ಏನು ನಾವು ಕಟ್ಕೊಂಡಿರ್ತೀವೋ ಆ ದಿಷ್ಟಿ ದೋಷಕ್ಕೆ ಅದಕ್ಕೂ ಕೂಡ ಸ್ವಲ್ಪ ಮಸಿ ಅನ್ನುವಂಥದ್ದು ಹಾಕಿ ಅಂಗಡಿಗೆ ಕಟ್ಟಿದಾಗ ಸಂಪೂರ್ಣವಾಗಿ ಅಂಗಡಿನಲ್ಲಿ ಆದಂತಹ ದಿಷ್ಟಿ ದೋಷಗಳನ್ನ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.